ಆ ಧರ್ಮಶಾಸ್ತ್ರನ ಬಿಟ್ಟು ಹೋಗಲಿಲ್ಲ ಅಂತ. ಆ ಧರ್ಮಶಾಸ್ತ್ರದ ಮಾತುಗಳನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗಲೇ ಇಲ್ಲ. ಹಾಗಾಗಿ ಆ ಶಾಸ್ತ್ರದ ಮಾತು ನೆರವೇರುವ ಹಾಗೆ ಆತನು ಈ ಭೂಮಿಗೆ ಬಂದ, ಮನುಷ್ಯನಾಗಿ ಜನಿಸಿದ. 30 ವರ್ಷ ಆತನು ತಂದೆ ತಾಯಿಗಳ ಸಂಗಡ ಇದ್ದ. 3 ವರ್ಷ ಸೇವೆ ಮಾಡಿ ಆತನು ಸೇವೆ ಎಲ್ಲ ಪ್ರಯಾಣ ಹಳ್ಳಿಗಳಿಗೆ ಹೋಗಿದ, ಸುವಾರ್ತೆ ಸಾರಿದ, ಅನೇಕ ರೋಗಗಳನ್ನು ವಾಸಿ. ಹಾಗಾದರೆ ಯೇಸು ಸ್ವಾಮಿ ಇಲ್ಲಿ 5ನೇ ಮಾತಲ್ಲಿ ಹೇಳಿದ ಹಾಗೆ ನನಗೆ ನೀರಡಿಕೆಯಾಗಿದೆ. ಹಾಗಾದರೆ ಆತನು ದಾಹವುಳ್ಳವರಾಗಿದ್ದಾರೆ. ನಾವು ಇವತ್ತು ವಾಕ್ಯ ಓದೋದ್ರಲ್ಲಿ ದಾಹವುಳ್ಳವರಾಗಿರೋಣ, ಪ್ರಾರ್ಥನೆ ಮಾಡೋದ್ರಲ್ಲಿ ದಾಹವುಳ್ಳವರಾಗಿರೋಣ, ನಮ್ಮ ಮಕ್ಕಳಿಗೆ ಅದನ್ನು ಕಲಿಸೋದ್ರಲ್ಲಿ ದಾಹವುಳ್ಳವರಾಗಿರೋಣ, ವಾಕ್ಯಗಳನ್ನು ಕಲಿಸೋದ್ರಲ್ಲಿ ದಾಹವುಳ್ಳವರಾಗಿರೋಣ, ಸಭೆಗಳಿಗೆ ಕಲಿಸೋದ್ರಲ್ಲಿ ದಾಹವುಳ್ಳವರಾಗಿರೋಣ. ಹಾಡು, ಕೀರ್ತನೆ ಪ್ರತಿಯೊಂದು ಭಾಗದಲ್ಲಿ ನಾವು ದೇವರಲ್ಲಿ ದಾಹವುಳ್ಳವರಾಗಿ ಪ್ರಾರ್ಥಿಸುವಾಗ ನಮಗೆ ಯೇಸು ಸ್ವಾಮಿ ಕೂಡ ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳಿದ ಹಾಗೆ ನಾವು ಕೂಡ ಪ್ರತಿಯೊಬ್ಬರು ನಮ್ಮ ಜೀವಿತದಲ್ಲಿ ದಾಹವುಳ್ಳವರಾಗಿ ಪ್ರಾರ್ಥನೆ ಮಾಡೋಣ. ದಾಹವುಳ್ಳವರಾಗಿ ಆತನ ಸನ್ನಿಧಿಗೆ ಬರೋಣ. ದಾಹವುಳ್ಳವರಾಗಿ ಹೇಳುವಾಗ, ಮಲಗುವಾಗ, ಹೊರಡುವಾಗ, ನಡೆಯುವಾಗ ಪ್ರತಿ ವಿಷಯದಲ್ಲಿ ನಾವು ಧ್ಯಾನ ಮಾಡಬೇಕಂತ್ರಿ. ಹಾಗಾಗಿ ಯೇಸು ಸ್ವಾಮಿ ಆತನು ಶಿಲುಬೆಯಲ್ಲಿ ಇರುವಾಗ ಈ ಶಾಸ್ತ್ರದ ಮಾತು ನೆರವೇರುವ ಹಾಗೆ ನನಗೆ ಏನಾಗಿದೆ ಅಂತ ಹೇಳ್ತದಂದ್ರೆ ನನಗೆ ನೀರಡಿಕೆಯಾಗಿದೆ ಅಂದನು. ಹಾಗೆ ಹಲ್ಲೆಲೂಯ. ಹಾಗಾದರೆ ಆ ಯೇಸು ಸ್ವಾಮಿ ಈ ಭೂಮಿ ಮೇಲೆ ಇರುವಾಗ ಶಾಸ್ತ್ರದ ಮಾತುಗಳನ್ನೆಲ್ಲ ನೆರವೇರಿಸಿದನು. ಹಾಗೆ ನಾವು ಇಲ್ಲಿರುವಾಗ ಇರುವಷ್ಟು ಫಲಪಡಿಸಬೇಕೆಂಬುದಾಗಿ ಯೇಸು ನಾಮದಲ್ಲಿ ಬೇಡ್ತೇವೆ ತಂದೆ. ಆಮೆನ್.